ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋ ಸೀರೀಸ್ನಲ್ಲಿ ನಾವು STM32 ಮೈಕ್ರೋ ಕಂಟ್ರೋಲರ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ನೀವು ಹೇಳ್ಬೋದು, ಯಾಕೆ STM32 ಮೈಕ್ರೋ ಕಂಟ್ರೋಲರ್? ಮಾರ್ಕೆಟ್ನಲ್ಲಿ ಬೇರೆ ಮೈಕ್ರೋ ಕಂಟ್ರೋಲರ್ಗಳು ಕೂಡ ಇದಾವಲ್ಲ, ಉದಾಹರಣೆಗೆ ರಾಸ್ಬೆರಿ ಪೈ, ಆರ್ಡಿನೋ ಊನೋ ಎಟ್ಸೆಟ್ರಾ. ಎಷ್ಟೊಂದು ರೀಸನ್ಸ್ ಇದೆ. ಒಂದು, ತುಂಬ ಫಾಸ್ಟ್. ನೆನ್ಪಿಟ್ಕೊಳ್ಳಿ, ಫಾಸ್ಟ್ ಅಂದರೆ ಕ್ಲಾಕ್ ಸ್ಪೀಡ್ ಜಾಸ್ತಿ ಇರುತ್ತೆ ಅಂತ ಅರ್ಥ. ಎರಡನೇದು, ತುಂಬ ಮೆಮೊರಿ ಅಥವಾ ಸ್ಟೋರೇಜ್. ಇನ್ನೂ ಹಲವು ರೀಸನ್ಸ್ ಇರುತ್ತೆ. ಆದರೆ ಎಲ್ಲದಕ್ಕಿಂತ ಮುಖ್ಯ, ಈ ಮೈಕ್ರೋ ಕಂಟ್ರೋಲರ್ಸು ಅಟ್ಮೆಲ್ ಬೇಸ್ಡ್ ಅಲ್ಲ. ಈಗ ಎಕ್ಸಾಂಪಲ್ ಆರ್ಡಿನೋ ಬಿಗಿನಿಂಗ್ ಡೇಸ್ನಲ್ಲಿ ಕಲಿಯೋದಕ್ಕೆ ಓಕೆ, ಆದರೆ ಅದರಲ್ಲಿ ಮಾಡೋದಕ್ಕೆ ಪ್ರಾಜೆಕ್ಟ್ಸ್ ತುಂಬ ಲಿಮಿಟೆಡ್ ಆಗಿರುತ್ತೆ, ಲೈಕ್ ಸ್ಕೂಲ್ ಪ್ರಾಜೆಕ್ಟ್ಸ್ ಅಥವಾ ಹಾಬಿ ಪ್ರಾಜೆಕ್ಟ್ಸ್. ಸಾಮಾನ್ಯವಾಗಿ ಯಾವುದೇ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಸ್ ಮಾಡ್ತೀವಿ ಅಂದರೂ ಫಸ್ಟ್ ನಮ್ಮ ತಲೆಗೆ ಬರೋದು ಆರ್ಡಿನೋ. ಯಾಕೆಂದರೆ ಆರ್ಡಿನೋ ಕಲಿಬೇಕು ಅಂದರೆ ನಮಗೆ ಬಹಳಷ್ಟು ರಿಸೋರ್ಸಸ್ ಅವೈಲೇಬಲ್ ಇದೆ ಆನ್ಲೈನ್ನಲ್ಲಿ. ನನ್ನ ಹತ್ರ ಕೂಡ ಒಂದು ಆರ್ಡಿನೋ ಬೋರ್ಡ್ ಇದೆ ನೋಡಿ. ಆರ್ಡಿನೋ ಬೋರ್ಡ್ಸ್ನ ಹೇಗೆ ಪರ್ಚೇಸ್ ಮಾಡೋದು ಅಂತ ಗೊತ್ತಿರುತ್ತೆ ನಿಮಗೆ ಅನ್ಕೊಂಡಿದ್ದೀನಿ. ಈಗ STM32 ಬೋರ್ಡ್ನ ಹೇಗೆ ಪರ್ಚೇಸ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಗೂಗಲ್ಗೆ ಹೋಗೋಣ. ಗೂಗಲ್ನಲ್ಲಿ ವಿಚ್ STM32 ಟು ಬೈ ಅಂತ ಕೊಟ್ಟರೆ ಶಾಪಿಂಗ್ ಲಿಸ್ಟಲ್ಲಿ ನೋಡಿದ್ರೆ ಸುಮಾರಷ್ಟು ಆಪ್ಷನ್ಸ್ ತೋರಿಸ್ತಾ ಇದೆ. ಈ ಪಾಯಿಂಟ್ನಲ್ಲಿ ನಮಗೆ ಸ್ವಲ್ಪ ಗಾಬರಿ ಅಥವಾ ಕನ್ಫ್ಯೂಷನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಯಾಕೆಂದರೆ ರೆಕಮೆಂಡೇಶನ್ಸ್ನಲ್ಲಿ ತೋರಿಸ್ತಿರೋ ಬೋರ್ಡು ಸಿಂಪಲ್ ಇರೋದು ಇದೆ, ಕಾಂಪ್ಲೆಕ್ಸ್ ಇರೋದು ಕೂಡ ಇದೆ. ಯಾವ ಬೋರ್ಡ್ನ ಸೆಲೆಕ್ಟ್ ಮಾಡಬೇಕು? ಅವುಗಳ ನಡುವೆ ಡಿಫ್ರೆನ್ಸಸ್ ಏನು? ಫ್ಯೂ ಬೋರ್ಡ್ಸ್ ಯಾಕೆ ಸಿಂಪಲ್ ಆಗಿದೆ, ಇನ್ನು ಕೆಲವು ಕಾಂಪ್ಲೆಕ್ಸ್ ಯಾಕಿದೆ? ಈ ಪಾಯಿಂಟ್ನಲ್ಲಿ ಯಾರಾದರೂ ಗೊತ್ತಿರೋರು ಯಾವುದಾದ್ರೂ ಒಂದು ಬೋರ್ಡ್ನ ಪಿಕ್ ಮಾಡಿ ಇದನ್ನು ಯೂಸ್ ಮಾಡು ಅಂತ ರೆಕಮೆಂಡ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಿತ್ತು. ಪರವಾಗಿಲ್ಲ, ಇಲ್ಲಿ ರೆಡಿಟ್ನಲ್ಲಿ ನೋಡೋಣ ಏನು ಸಜೆಸ್ಟ್ ಮಾಡ್ತಾರೆ ಅಂತ. ಇಲ್ಲಿನ ಆಪ್ಷನ್ಗಳು ಕೂಡ ಮಿಕ್ಸ್ಡ್ ಅಪ್ ಆಗಿದೆ. ಕೆಲವರು STM32 ಡಿಸ್ಕವರಿ ಅಂತ ಹೇಳಿದ್ದಾರೆ, ಇನ್ನು ಕೆಲವರು ಬ್ಲೂ ಪಿಲ್ ಬೋರ್ಡ್ ಅಂತ ಹೇಳಿದ್ದಾರೆ, ಅಗೇನ್ ಡಿಸ್ಕವರಿ ಬೋರ್ಡ್, F0 L0, ಮತ್ತೆ ಕೆಲವರು ನ್ಯೂಕ್ಲಿಯೋ ಬೋರ್ಡ್ ಅಂತ ಹೇಳಿದ್ದಾರೆ, ಎಟ್ಸೆಟ್ರಾ. ನಾವು ಆ ಡಿಫ್ರೆನ್ಸಸ್ ಏನು ಅಥವಾ ಯಾವ ಬೋರ್ಡ್ಸ್ ಅವೈಲೇಬಲ್ ಇದೆ, ನಮ್ಗೆ ಯಾವ್ದು ಸೂಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೂ ಮುಂಚೆ ಯಾವ್ಯಾವುದು ಹೇಗೆ ಕ್ಯಾಟಗರೈಸ್ ಮಾಡಿದ್ದಾರೆ ಅಂತ ತಿಳ್ಕೊಬೇಕು. ಸೊ ನಾವಾಗಲೇ ನೋಡ್ದಂಗೆ ಬ್ಲೂ ಪಿಲ್ ಅನ್ನೋ ಬೋರ್ಡ್ಸ್ ಇದೆ, ಡಿಸ್ಕವರಿ ಅಂತ ಇದೆ, ಎವಲ್ಯೂಷನ್ ಬೋರ್ಡ್ಸ್ ಅಂತ ಇದೆ, ನ್ಯೂಕ್ಲಿಯೋ ಬೋರ್ಡ್ಸ್ ಅಂತ ಇದ್ದಾವೆ. ಅಟ್ ದ ಸೇಮ್ ಟೈಮ್ F0 ಅಂದ್ರೆ ಏನು, L0 ಅಂದ್ರೆ ಏನು, ಕಾರ್ಟೆಕ್ಸ್ M ಅಂದ್ರೆ ಏನು ಅಂತೆಲ್ಲ ಕನ್ಫ್ಯೂಷನ್ಸ್ ಇರ್ಬೋದು. ಸೊ ಅದನ್ನು ನೋಡೋಣ. ಸೊ ನಾನಿಲ್ಲಿ ಅಡ್ಮಿಟ್ ಮಾಡ್ಕೊಳ್ಳೇಬೇಕು ಏನೋ ಅಂದರೆ, ನಾನು ಮಾಡಿರೋ ರಿಸರ್ಚ್ ಸ್ವಲ್ಪ ಕಡಿಮೆನೇ ಇದರಲ್ಲಿ. ಅದಕ್ಕೆ ನನಗೆ ಚಾನ್ಸ್ ಸಿಕ್ಕಿದ್ದು ಡಿಸ್ಕವರಿ ಬೋರ್ಡ್ನ ಯೂಸ್ ಮಾಡೋದಕ್ಕೆ ಮಾತ್ರ. ಆದ್ರೂ ಪರವಾಗಿಲ್ಲ, ಬೇರೆ ಬೋರ್ಡ್ಸ್ನ ಕೂಡ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ನಮ್ಮ ಲಿಸ್ಟಲ್ಲಿ ಫಸ್ಟ್ ಇರೋದು STM32 F103C8T6. ಇದನ್ನು ಬ್ಲೂ ಪಿಲ್ ಅಂತ ಕೂಡ ಕರೀತಾರೆ. STM32ನಲ್ಲಿ ಈ ಬೋರ್ಡ್ ಮೋಸ್ಟ್ ಪಾಪ್ಯುಲರ್ ಕ್ಯಾಟಗರೀಸ್ ಇರುತ್ತೆ. ಬ್ಲೂ ಪಿಲ್ ಅಂತ ಇದಕ್ಕೆ ನಿಕ್ ನೇಮ್ ಇರೋದು ಕೂಡ ಇದೇ ರೀಸನ್ ಇರ್ಬೋದು. ಈ ಪಾರ್ಟ್ ನಂಬರ್ಸ್ F103C8T6 ಇವೆಲ್ಲ ಏನು ಸಿಗ್ನಿಫೈ ಮಾಡುತ್ತೆ ಅಂತ ಈ ಪಾಯಿಂಟ್ನಲ್ಲಿ ಜಾಸ್ತಿ ಬರಿ ಮಾಡ್ಕೊಳ್ಳೋದು ಬೇಡ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಈ ಬ್ಲೂ ಪಿಲ್ ಆರ್ಮ್ ಕಾರ್ಟೆಕ್ಸ್ M3 ಆರ್ಕಿಟೆಕ್ಚರ್ ಬೇಸ್ಡ್ ಆಗಿದೆ. ಅಟ್ ದ ಸೇಮ್ ಟೈಮ್ ಇದು ಡಿಸೈನ್ ಕೂಡ ತೀರಾ ಸಿಂಪ್ಲಿಸ್ಟಿಕ್ ಆಗಿಟ್ಟಿದ್ದಾರೆ. ಅದಕ್ಕೆ ಇದನ್ನ ಮಿನಿಮಲಿಸ್ಟಿಕ್ ಡಿಸೈನ್ ಅಂತ ಕೂಡ ಕರೀತಾರೆ. ಅಂದರೆ ಬರೀ MCU ಅಷ್ಟೇ ಇದೆ, ಯಾವುದೇ ಅಡಿಷನಲ್ ಪೆರಿಫರಲ್ಸ್ ಇರೋದಿಲ್ಲ. ಆರ್ಡಿನೋ ಸಪೋರ್ಟ್ ಕೂಡ ಮಾಡುತ್ತೆ. ಅಂದರೆ ಅರ್ಥ, ಆರ್ಡಿನೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮತ್ತು ಆರ್ಡಿನೋ IDEನ ಯೂಸ್ ಮಾಡಿ ಕೂಡ ಈ ಬ್ಲೂ ಪಿಲ್ ಬೋರ್ಡ್ನ ಪ್ರೋಗ್ರಾಮ್ ಮಾಡ್ಬೋದು. ಎಲ್ಲದಕ್ಕಿಂತ ಈ ಬ್ಲೂ ಪಿಲ್ ಕಾಸ್ಟ್ ತುಂಬ ಕಡಿಮೆ ಇದೆ ಅಥವಾ ಪಾಕೆಟ್ ಫ್ರೆಂಡ್ಲಿ ಇದೆ ಅಂತ ಹೇಳ್ಬೋದು. ಇದು ಸುಮಾರು ಒಂದು 300 ರೂಪಾಯಿ ರೇಂಜ್ನಲ್ಲಿ ಸಿಗುತ್ತೆ. ಈ ಬೋರ್ಡ್ನ ಬೈ ಮಾಡಬೇಕು ಅಂದರೆ ಸೊ ಪರ್ಚೇಸ್ ಲಿಂಕ್ನ ಕೆಳಗೆ ಹಾಕಿದ್ದೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ನೋಡ್ಕೋಬೋದು ನೀವು. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಬಿಲ್ಟ್ ಇನ್ ಬೂಟ್ ಲೋಡರ್ ಪ್ರೋಗ್ರಾಮ್ ಬಿಟ್ಟು ನೀವು ಈ ಬೋರ್ಡ್ನ ಕಸ್ಟಮ್ ಪ್ರೋಗ್ರಾಮ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಸಾಧ್ಯ ಇಲ್ಲ. ಅದಕ್ಕೆ ನಮಗೆ ಪ್ರೋಗ್ರಾಮರ್ನ ಅವಶ್ಯಕತೆ ಇದೆ. ಇಲ್ಲಿ ನಾನು ಮಾತಾಡ್ತಾ ಇರೋ ಪ್ರೋಗ್ರಾಮರ್ ಹೆಸರು ST-Link V2 ಅಂತ. ನೀವು ಆರ್ಡಿನೋ ಬ್ಯಾಕ್ಗ್ರೌಂಡಿಂದ ಬಂದಿದ್ರೆ ಪ್ರೋಗ್ರಾಮರ್ಸ್ ಬಗ್ಗೆ ಅಷ್ಟು ಐಡಿಯಾ ಇರಲ್ಲ ಅನ್ಕೋತೀನಿ. ಈ ST-Link V2 ಪ್ರೋಗ್ರಾಮರ್ ಏನು ಮಾಡುತ್ತೆ ಅಂದರೆ MCUನಲ್ಲಿ ಇರೋ ಪ್ರೋಗ್ರಾಮ್ನ ಎರೇಸ್ ಮಾಡಿ ರೀಪ್ರೋಗ್ರಾಮ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಬೂಟ್ ಲೋಡರ್ ಬಗ್ಗೆ ಆಗಾಗ್ಗೆ ಎಲ್ಲರೂ ಕೇಳಿರ್ಬೋದು. ನೀವು ಮುಂಚೆ ಎಲ್ಲ Windows XP ಅಥವಾ Windows 7 ಇದು ಕಂಪ್ಯೂಟರ್ಸ್ನ ಯೂಸ್ ಮಾಡಿದರೆ ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇರುತ್ತೆ ಅನ್ಕೋತೀನಿ. ಕಂಪ್ಯೂಟರ್ ಆನ್ ಮಾಡಿದ ತಕ್ಷಣ ಬ್ಲ್ಯಾಕ್ ಸ್ಕ್ರೀನ್ ಬಂದು ಬೂಟ್ ಲೋಡರ್ ಇನ್ ಪ್ರಾಸೆಸ್ ಅಂತಾನೋ ಅಥವಾ ಸಿಸ್ಟಮ್ ಕ್ರಾಶ್ ಏನಾದರೂ ಆದಾಗ ಬ್ಲೂ ಸ್ಕ್ರೀನ್ ಬಂದು ಅಲ್ಲಿ ಬೂಟ್ ಲೋಡರ್ ಬಗ್ಗೆ ಆಪ್ಷನ್ಸ್ ತೋರಿಸಿರುತ್ತೆ.
ಸೊ ಬೂಟ್ ಲೋಡರ್ ಅಂದರೆ MCU ನಲ್ಲಿ ಇರೋ ಪ್ರೋಗ್ರಾಮ್ ಅಷ್ಟೇ. ಅದನ್ನ ರೀಪ್ರೋಗ್ರಾಮ್ ಮಾಡಬೇಕು ಅಂದರೆ ಸೀರಿಯಲ್ ಕೇಬಲ್ ಅಥವಾ USB ಕೇಬಲ್ನ ಅವಶ್ಯಕತೆ ಇರುತ್ತೆ. ಈಗ STM32 ಡಿಸ್ಕವರಿ ಬೋರ್ಡ್ಸ್ ಬಗ್ಗೆ ನೋಡೋಣ. ಇದು ಜಸ್ಟ್ ಒಂದು ಸ್ಪೆಸಿಫಿಕ್ ಬೋರ್ಡ್ ಅಲ್ಲ, ಆದರೆ ಫ್ಯಾಮಿಲಿ ಆಫ್ ಬೋರ್ಡ್ಸ್. ಈ ಡಿಸ್ಕವರಿ ಬೋರ್ಡ್ಸ್ ಪರ್ಪಸ್ ಏನು ಅಂದರೆ, ನಾವು ಈ ಬೋರ್ಡ್ಸ್ನಲ್ಲಿ ಪ್ರಾಜೆಕ್ಟ್ಸ್ ಮಾಡ್ತೀವಿ ಅಂದರೆ ಎಲ್ಲ ಥರ ಟೂಲ್ಸ್ನ ಪ್ರೊವೈಡ್ ಮಾಡುತ್ತೆ. ಈ ಬೋರ್ಡ್ ಮೇನ್ ಅಡ್ವಾಂಟೇಜ್ ಏನು ಕಂಪೇರ್ ಟು ಬ್ಲೂಪಿಲ್ ಅಂದರೆ, ಇದರಲ್ಲಿ ಬ್ಯೂಲ್ಟಿನ್ S2 ಲಿಂಕ್ V2 ಪ್ರೋಗ್ರಾಮರ್ ಇರುತ್ತೆ ಆ್ಯಂಡ್ MCUನೂ ಇರುತ್ತೆ. ಈ ಡಿಸ್ಕವರಿ ಬೋರ್ಡ್ನಲ್ಲೇ ಬಹಳಷ್ಟು ವೇರಿಯಂಟ್ಸ್ ಇದೆ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಬೋರ್ಡ್ ಸಹ ಪ್ರೋಗ್ರಾಮರ್ ಬ್ಯೂಲ್ಟಿನ್ ಇರುತ್ತೆ. ಇನ್ನು ಕೆಲವು ಬೋರ್ಡ್ಸ್ನಲ್ಲಿ ಮೈಕ್ರೋಫೋನ್ಸ್, ಆಕ್ಸಿಲರೋಮೀಟರ್ಸ್, ಡಿಸ್ಪ್ಲೇ ಅಂತೆಲ್ಲ ಅಡಿಷನಲ್ ರಿಸೋರ್ಸಸ್ ಕೂಡ ಇರುತ್ತೆ. ಆ್ಯಂಡ್ ಬ್ಲೂಪಿಲ್ಗೆ ಕಂಪೇರ್ ಮಾಡಿದ್ರೆ ಇದ್ರ ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಬಟ್ ಈ ಬೋರ್ಡ್ ಜೊತೆ ಬರೋ ರಿಸೋರ್ಸಸ್ ಅಥವಾ ಫೀಚರ್ಸ್ನ ಲೆಕ್ಕ ಹಾಕಿದ್ರೆ ಈ ಕಾಸ್ಟ್ ಬರ್ತೇ ಇದೆ. ಆ್ಯಂಡ್ ಇಲ್ಲಿ ನಾನು ರೆಫರ್ ಮಾಡ್ತಿರೋ ಬೋರ್ಡ್ ಬಂದು STM32F429 ಡಿಸ್ಕ್ 1 ಅಂತ. ರೀಸನ್ ಏನು ಅಂತ ಆಮೇಲೆ ನೋಡೋಣ. ಈಗ ಈ ಬೋರ್ಡ್ನಲ್ಲಿರೋ ಸಿಸ್ಟಮ್ ಫೀಚರ್ಸ್ನ ಆರ್ಡ್ವಿನೋ ಜೊತೆ ಕಂಪೇರ್ ಮಾಡಿ ನೋಡೋಣ. ಈ ಡಿಸ್ಕವರಿ ಬೋರ್ಡ್ ಎಷ್ಟು ಫಾಸ್ಟ್ ಇದೆ ಅಂದರೆ 180 MHz ಕಂಪೇರ್ ಟು ಆರ್ಡ್ವಿನೋ ವಿಚ್ ಇಸ್ ಓನ್ಲಿ 16 MHz. ಸಿಂಪಲ್ ಆಗಿ ಹೇಳಬೇಕು ಅಂದರೆ 1 ಸೆಕೆಂಡ್ಗೆ 180 × 10⁶ ಅಷ್ಟು ಆಪರೇಷನ್ಸ್ನ ಮಾಡೋ ಕೇಪಬಿಲಿಟಿ ಇದೆ ಈ ಬೋರ್ಡ್ಗೆ. ಇನ್ನು 2 MB ಎಷ್ಟು ಫ್ಲ್ಯಾಶ್ ಮೆಮೊರಿ ಎಟ್ಸೆಟ್ರಾ ಇನ್ನೂ ತುಂಬ ಫೀಚರ್ಸ್ ನೋಡ್ಬೋದು. ಬೇಕು ಅಂದರೆ ಡೇಟಾ ಶೀಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ರೆಫರ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಇರೋದು ನ್ಯೂಕ್ಲಿಯೋ ಸೀರೀಸ್. ಇದು ಕೂಡ ಅನದರ್ ಫ್ಯಾಮಿಲಿ ಆಫ್ ಬೋರ್ಡ್ಸ್. ಈ ನ್ಯೂಕ್ಲಿಯೋನಲ್ಲಿ ಕೂಡ ವೇರಿಯಂಟ್ಸ್ ಇದೆ. ಯಾವುದು ಅಂದರೆ ನ್ಯೂಕ್ಲಿಯೋ 32, ನ್ಯೂಕ್ಲಿಯೋ 64, ನ್ಯೂಕ್ಲಿಯೋ 144 ಅಂತ. ನ್ಯೂಕ್ಲಿಯೋದು ಅಡ್ವಾಂಟೇಜ್ ಏನು ಅಂದರೆ ಆರ್ಡ್ವಿನೋ ಪಿನ್ಸ್ಗೂ ಪ್ರಾವಿಷನ್ ಇದೆ. ಸೊ ಇಲ್ಲಿ ನೋಡ್ತಿರ್ಬೋದು ಹೈಲೈಟ್ ಆಗಿರೋ ಸೆಕ್ಷನ್. ಸೊ ಆರ್ಡ್ವಿನೋ ಕಂಪ್ಯಾಟಿಬಲ್ ಇರೋ ಶೀಲ್ಡ್ಸ್ ಅಥವಾ ಹ್ಯಾಟ್ಸ್ನ ಯೂಸ್ ಮಾಡೋದಕ್ಕೆ ಅವಕಾಶ ಇದೆ. ಆಗಲೇ ಡಿಸ್ಕವರಿ ಬೋರ್ಡ್ಸ್ನಲ್ಲಿ ನೋಡಿದ ಥರಾನೇ ನ್ಯೂಕ್ಲಿಯೋ ಬೋರ್ಡ್ನಲ್ಲಿ ಕೂಡ ಬ್ಯೂಲ್ಟಿನ್ ಪ್ರೋಗ್ರಾಮರ್ ಇದೆ. ಬಟ್ ಈ ಸರಿ ಇನ್ನೂ ಕೇರ್ಫುಲ್ ಆಗಿ ಕ್ಲಿಯರ್ ಆಗಿ ಡಿಫ್ರೆನ್ಸ್ ಗೊತ್ತಾಗಲಿ ಅನ್ನೋ ಥರನೇ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಇಲ್ಲಿ ಕಟ್ಸ್ ನೋಡ್ಬೋದು ನೀವು ಬಿಟ್ವೀನ್ ಪ್ರೋಗ್ರಾಮರ್ ಆ್ಯಂಡ್ MCU. ಈ ಬೋರ್ಡ್ನ ಕಾಸ್ಟ್ ಕೂಡ ತುಂಬ ಏನಿಲ್ಲ, 1700 ಅರೌಂಡ್ ಹತ್ರ ಸಿಗುತ್ತೆ. ಇದು ನೀವೇನಾದರೂ ಈ ಬೋರ್ಡ್ ಬೈ ಮಾಡಬೇಕು ಅಂದರೂ ಕೂಡ ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೋಬೋದು. ಲಾಸ್ಟ್ ವೇರಿಯಂಟ್ ಯಾವುದು ಅಂದರೆ ಎವ್ಯಾಲ್ಯೂಯೇಷನ್ ಬೋರ್ಡ್ಸ್. ಈ ಬೋರ್ಡ್ಸ್ನಲ್ಲಿ ಏನೇನು ಸಾಧ್ಯನೋ ಎಲ್ಲ ಪೆರಿಫರಲ್ಸ್, ರಿಸೋರ್ಸಸ್, ಫೀಚರ್ಸ್ನ ಕೊಟ್ಬಿಟ್ಟಿದ್ದಾರೆ. ಯೂಶಲಿ ಕಂಪ್ನಿಗಳು ಈ ಥರ ಬೋರ್ಡ್ಸ್ನ ಯಾಕೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂದರೆ ಅವರ ಇಂಟರ್ನಲ್ ಎಂಪ್ಲಾಯೀಸ್ಗೆ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಅಥವಾ ಎವ್ಯಾಲ್ಯೂಯೇಷನ್ಗೆ ಹೆಲ್ಪ್ ಆಗಲಿ ಅಂತ. ಆ್ಯಂಡ್ ಇದರ ಕಾಸ್ಟ್ ಕೂಡ ಬೆಚ್ಚಿ ಬೀಳಿಸುತ್ತೆ. ಸುಮಾರು 22,000ರಿಂದ 25,000ವರೆಗೂ ಆಗುತ್ತೆ. ಸೊ ಇದು ನಮ್ಮಂಥ ಯೂಸರ್ಸ್ಗೆ ನಾಟ್ ರಿಯಲಿ ರೆಕಮೆಂಡೆಡ್ ಅಥವಾ ನಾಟ್ ರಿಯಲಿ ನೀಡೆಡ್ ಅಂತಲೇ ಹೇಳ್ಬೋದು. ಈಗ ನಮಗೆ ಒಂದು ಐಡಿಯಾ ಬಂದಿದೆ ಅನ್ಕೋತೀನಿ ಯಾವ ರೀತಿ ಎಲ್ಲ ಡೆವಲಪ್ಮೆಂಟ್ ಬೋರ್ಡ್ಸ್ ಅವೈಲೇಬಲ್ ಇದೆ ಮಾರ್ಕೆಟ್ನಲ್ಲಿ ಅಂತ. STM ಅವರೇ ಇದನ್ನು 3 ಕ್ಯಾಟಗರಿನಲ್ಲಿ ಕ್ಲಾಸಿಫೈ ಮಾಡಿದ್ದಾರೆ: ಹೈ ಪರ್ಫಾರ್ಮೆನ್ಸ್, ಮೇನ್ ಸ್ಟ್ರೀಮ್ ಮತ್ತು ಅಲ್ಟ್ರಾ ಲೋ ಪವರ್ ಅಂತ. ಸೊ ಒಟ್ಟು 3 ವೆರೈಟೀಸ್. ಹೈ ಲೆವೆಲ್ ಚಾರ್ಟ್ ಕೂಡ ಕೊಟ್ಟಿದ್ದಾರೆ ಕ್ವಿಕ್ ಓವರ್ ವ್ಯೂಗೋಸ್ಕರ ಅವ್ರ ವೆಬ್ಸೈಟ್ನಲ್ಲೇ. ಲೆಫ್ಟ್ನಲ್ಲಿ ಹೈ ಪರ್ಫಾರ್ಮೆನ್ಸ್ MCU ವೇರಿಯಂಟ್ಸ್ ಇದೆ. ಇಲ್ಲಿ ಮೇನ್ ಸ್ಟ್ರೀಮ್ MCU ವೇರಿಯಂಟ್ಸ್ ಕೂಡ ನೋಡ್ಬೋದು ನೀವು. ಹಾಗೆ ಫೈನಲ್ ಆಗಿ ಅಲ್ಟ್ರಾ ಲೋ ಪವರ್ MCUs ಮೈಕ್ರೋ ಕಂಟ್ರೋಲರ್ಸ್. ನೇಮಿಂಗ್ ಕನ್ವೆನ್ಷನ್ ಕೂಡ ಅಬ್ಸರ್ವ್ ಮಾಡ್ಬೋದು, ಈದರ್ L ಅಥವಾ U ಇಂದ ಸ್ಟಾರ್ಟ್ ಆಗುತ್ತೆ. ಈಗ MCU ಪಾರ್ಟ್ ನಂಬರ್ಸ್ದು ಕನ್ವೆನ್ಷನ್ ಬಗ್ಗೆ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ F ಅಂತ ಇದೆ. F ಅಂತ ಇದ್ರೆ ಫೌಂಡೇಶನ್ ಅಥವಾ ಹೈ ಪರ್ಫಾರ್ಮೆನ್ಸ್ ಅಂತ ಅರ್ಥ. G ಅಂದರೆ ಮೇನ್ ಸ್ಟ್ರೀಮ್, L ಅಂದರೆ ಲೋ ಪವರ್, H ಅಂದರೆ ಹೈ ಪರ್ಫಾರ್ಮೆನ್ಸ್, W ಅಂದರೆ ವೈರ್ಲೆಸ್. ಸೊ ಕ್ವೈಟ್ ಸ್ಟ್ರೇಟ್ ಫಾರ್ವರ್ಡ್ ಅಲ್ಲ. ಹಾಗೆ ಆಲ್ಫಾಬೆಟ್ ಆದ್ಮೇಲೆ ಬರೋ ನಂಬರ್ ಏನಿದೆ ಅದು ಯಾವ ಕಾರ್ಟೆಕ್ಸ್ M ಕೋರ್ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಸೊ 0 1 2 3 4 5 6 7 ಕರೆಸ್ಪಾಂಡಿಂಗ್ಲಿ M0, M3 ವಿತ್ ಹೈ ಪರ್ಫಾರ್ಮೆನ್ಸ್, M4 ವಿತ್ ಹೈ ಪರ್ಫಾರ್ಮೆನ್ಸ್, M33, M7 ಆ ಥರ. ಈಗ ಕಾರ್ಟೆಕ್ಸ್ M ಅಂದರೆ ಏನು? ಸಿಂಪಲ್, ಆದರೆ ವಿಕಿಪೀಡಿಯಾ ಏನು ಹೇಳುತ್ತೆ ಅಂತ ನೋಡೋಣ. ಆರ್ಮ್ ಹೋಲ್ಡಿಂಗ್ಸ್ ಅನ್ನೋ ಕಂಪನಿ ಸ್ಟ್ಯಾಂಡರ್ಡ್ಸ್ನ ಡಿಫೈನ್ ಮಾಡುತ್ತೆ, ಯಾವ MCUs ಯಾವ ಆರ್ಮ್ ಕಾರ್ಟೆಕ್ಸ್ನ ಯೂಸ್ ಮಾಡಬೇಕು ಅಂತ. ಹಾಗೆ ಮಾಡೋದ್ರಿಂದ ಉಪಯೋಗ ಏನು ಅಂದರೆ ಬೇರೆ ಬೇರೆ ಬ್ರ್ಯಾಂಡ್ MCUsಗೆ ಸೇಮ್ ಕಂಪೈಲರ್ಸ್ನ ಯೂಸ್ ಮಾಡ್ಬೋದು. ಎಕ್ಸಾಂಪಲ್, ಆರ್ಡ್ಯುನೋನಲ್ಲಿ ಅಟ್ಮೆಲ್ದು ಅಟ್ಮೆಗಾ 328 ಇದೆ. ಇದು ಮಾಡಿರೋದು AVRನ ಯೂಸ್ ಮಾಡಿಕೊಂಡು. ಸೊ AVR MCUsನ ಯೂಸ್ ಮಾಡೋದಕ್ಕೆ ಅದನ್ನು ಸಪೋರ್ಟ್ ಮಾಡೋ ಸ್ಪೆಸಿಫಿಕ್ ಕಂಪೈಲರ್ಸ್ನ ಯೂಸ್ ಮಾಡಬೇಕು. ಈ ಟೇಬಲ್ನಲ್ಲಿ
ಯಾವ ಕಾರ್ಟೆಕ್ಸ್ ಕೋರ್ನ ಯೂಸ್ ಮಾಡಿದ್ರೆ ಯಾವೆಲ್ಲ ಫೀಚರ್ಸ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದ್ರ ಬ್ರೇಕ್ ಡೌನ್ ಕೊಟ್ಟಿದ್ದಾರೆ. ಜೊತೆಗೆ ಸ್ಪೆಸಿಫಿಕ್ ಕಾರ್ಟೆಕ್ಸ್ ಎಂ ಕೋರ್ಗೆ ಕರೆಸ್ಪಾಂಡ್ ಆಗಿರೋ ಇನ್ಸ್ಟ್ರಕ್ಷನ್ ಸೆಟ್ ಡಿಫೈನ್ ಮಾಡಿದ್ದಾರೆ. ನೀವೇನಾದರೂ ಅಸೆಂಬ್ಲಿ ಲ್ಯಾಂಗ್ವೇಜ್ನಲ್ಲಿ MCU ಪ್ರೋಗ್ರಾಮಿಂಗ್ ಮಾಡ್ತೀವಿ ಅಂದರೆ ಈ ಟೇಬಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೇಳೆ C ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರೆ ಇದ್ರ ಬಗ್ಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ರೆಕಮೆಂಡೇಶನ್ಸ್ ನೋಡೋದಾದ್ರೆ ಬೋರ್ಡ್ ವೈಸ್ ನ್ಯೂಕ್ಲಿಯೋ ಅಥವಾ ಡಿಸ್ಕವರಿ. ನೀವೇನಾದರೂ ಬಿಗಿನರ್ ಆಗಿದ್ರೆ ಯಾವ ಕಾರ್ಟೆಕ್ಸ್ ಕೋರ್ ಎಂ ಆ್ಯಂಡ್ ಲೋ ಪವರ್ ಇಲ್ಲ ಹೈ ಪರ್ಫಾರ್ಮೆನ್ಸಾ ಅವೆಲ್ಲ ಅಷ್ಟಾಗಿ ಮ್ಯಾಟರ್ ಆಗಲ್ಲ. ಸೊ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ. ನಾನು ಯೂಸ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳಬೇಕು ಅಂದರೆ ಡಿಸ್ಕವರಿ ಬೋರ್ಡ್ಸ್. ಯಾಕಂದರೆ ಇನ್ಬಿಲ್ಟ್ ಪ್ರೋಗ್ರಾಮರ್ ಇದೆ. ನಿಮ್ಗೆ ಏನಾದರೂ ಸ್ಪೆಸಿಫಿಕ್ ಅಪ್ಲಿಕೇಶನ್ ಬಗ್ಗೆ ಐಡಿಯಾ ಇದ್ದು ಅದಕ್ಕೆ ಸೂಟ್ ಆಗೋ ಥರ ಬೋರ್ಡ್ಸ್ ಬೇಕು ಅಂದರೆ STM32 ಪಾರ್ಟ್ ಫೈಂಡರ್ನಲ್ಲಿ ಸರ್ಚ್ ಮಾಡ್ಬೋದು, ಅಥವಾ STM32 ಕ್ಯೂಬ್ IDEನಲ್ಲಿ ಕೂಡ ಸರ್ಚ್ ಮಾಡ್ಬೋದು. ನನ್ನ PC-ನಲ್ಲಿ STM32 ಕ್ಯೂಬ್ IDE ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಬ್ಯುಲ್ಟ್ ಇನ್ ಪಾರ್ಟ್ ಫೈಂಡರ್ನ ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಫೈಲ್ಗೆ ಹೋಗಿ ನ್ಯೂನಲ್ಲಿ STM32 ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿ. Remember my decision. Okay. ಸೊ ಈಗ ನಿಮ್ಗೆ ಆಲ್ರೆಡಿ ಯಾವ ರಿಸೋರ್ಸ್ ಬೇಕು ಅನ್ನೋ ಐಡಿಯಾ ಇದ್ರೆ MPU ಅಥವಾ MCU ಸೆಲೆಕ್ಟರ್ ಟ್ಯಾಬ್ಗೆ ಹೋಗಿ ಅಲ್ಲಿ ಸರ್ಚ್ ಮಾಡೋದು ಬೆಸ್ಟ್. ಈಗ ನಮಗೆ 2 to 3 CAN ಬಸಸ್ ಮತ್ತು 2 to 3 I2C ಬಸಸ್ ಬೇಕು ಅಂದರೆ ಅಕಾರ್ಡಿಂಗ್ಲಿ ಸೆಲೆಕ್ಟ್ ಮಾಡಿದ್ರೆ ನಮಗೆ ಸರ್ಚ್ ಆಪ್ಷನ್ಸ್ ನ್ಯಾರೋ ಡೌನ್ ಆಗುತ್ತೆ. ಈಗ ಬೋರ್ಡ್ ಕಾಲಮ್ಗೆ ಹೋಗಿ ಅಲ್ಲಿ ಕ್ಲಿಕ್ ಮಾಡಿ ಲಿಸ್ಟ್ ತೋರಿಸುತ್ತೆ. ಇದರಲ್ಲಿ ಫಾರ್ ಎಕ್ಸಾಂಪಲ್ ಇವ್ಯಾಲ್ಯೂಯೇಷನ್ ಬೋರ್ಡ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ ಅದರ ಫೀಚರ್ಸ್ ಏನಿದೆ, ಕಾಸ್ಟ್ ಏನಿದೆ ಅಂತ. ಇನ್ನೊಂದು ಎಕ್ಸಾಂಪಲ್, ನಾವಾಗಲೇ ನೋಡಿದ ರೆಕಮೆಂಡೇಶನ್ಸ್ ಪ್ರಕಾರ ಡಿಸ್ಕವರಿ ಬೋರ್ಡ್ ನೋಡಿದ್ರೆ ಅದು ಅವೈಲೇಬಲ್ ಇದ್ರೆ ಇಲ್ಲಿ ತೋರಿಸುತ್ತೆ. ಈಗ ನಮಗೆ ಯಾವ ಬೋರ್ಡ್ ಬೇಕು ಅಂತ ಡೈರೆಕ್ಟಾಗಿ ಗೊತ್ತಿದ್ರೆ ನಾವು ಅದನ್ನು ಪಾರ್ಟ್ ನಂಬರ್ ಯೂಸ್ ಮಾಡ್ಕೊಂಡು ಡೈರೆಕ್ಟಾಗಿ ಸರ್ಚ್ ಮಾಡ್ಬೋದು. ಮೋದರ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸರ್ಚ್ ಮಾಡೋದು ಹೇಗೆ ಅಂತ ನೋಡೋಣ.
ಅದಕ್ಕೆ ಮೊದಲು ಗೂಗಲ್ಗೆ ಹೋಗಿ ಅಲ್ಲಿ ಮೌಸರ್ ಎಲೆಕ್ಟ್ರಾನಿಕ್ಸ್ ಇಂಡಿಯಾ, ಇಲ್ಲಿ ಫಾರ್ ಎಕ್ಸಾಂಪಲ್ ಸ್ಪೆಸಿಫಿಕ್ ಪಾರ್ಟ್ ನಂಬರ್ನ ಕೀ ಇನ್ ಮಾಡಿದ್ರೆ ಡಿಸ್ಕವರಿ 1. ಸೊ ಇಲ್ಲೂ ತೋರಿಸ್ತು. ಈ ಪ್ರೈಸ್ ನೋಡ್ಬೋದು ನೀವು, 3000 ಚಿಲ್ಲರೆ ಇದೆ. ಇಲ್ಲಿಂದ ಕೂಡ ಬೈ ಮಾಡ್ಬೋದು. ಕ್ವಾಂಟಿಟಿ ಎಷ್ಟು ಬೇಕು ಅಂತ ಟೈಪ್ ಮಾಡಿ ಆಡ್ ಟು ಕಾರ್ಟ್ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋಯಿಂದ ನಿಮ್ಮ ಫಸ್ಟ್ MCU ಬೋರ್ಡ್ನ ಹೇಗೆ ಸೆಲೆಕ್ಟ್ ಮಾಡೋದು ಅಂತ ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಆಗಲೇ ಹೇಳಿದಾಗೆ ನಾನು ಯೂಸ್ ಮಾಡೋದು F429ZI ಡಿಸ್ಕವರಿ 1 ಬೋರ್ಡ್. ನೀವು ಬೇರೆ ಬೋರ್ಡ್ನ ಯೂಸ್ ಮಾಡಿದ್ರೆ ಅಷ್ಟೇನು ಡಿಫ್ರೆನ್ಸ್ ಆಗಲ್ಲ, ಸಮ್ ಫೀಚರ್ಸ್ನ ಬಿಟ್ರೆ. ಈಗ ನಿಮ್ಮಲ್ಲಿ ಯಾರಿಗಾದರೂ ಈ ಬೋರ್ಡ್ನ ಯೂಸ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ನೀವು ಯಾವ MCUನ ರೆಕಮೆಂಡ್ ಮಾಡ್ತೀರಾ ಅಂತ ಕೂಡ ತಿಳಿಸಿ, ಯಾಕೆ ಅಂತ ಕೂಡ ತಿಳಿಸಿ. ಆ್ಯಂಡ್ ನೀವು ಬಿಗಿನರ್ಸ್ ಆದರೆ ಒಂದು ವೇಳೆ ಯಾವ MCU ಬೋರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಕಮೆಂಟ್ನಲ್ಲಿ ತಿಳಿಸಿ, ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಟೂಲ್ ಚೈನ್ಸ್ ಕೋಡ್ ಜನರೇಟರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಫಸ್ಟ್ MCU ಬೋರ್ಡ್ ಸೆಲೆಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದೆ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಆ್ಯಂಡ್ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ನಮಸ್ಕಾರ.